ಮೂವಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಲೈಕ್ ಆರ್ಯನ್ ಅಂತ 2025 ರಿಲೀಸ್ ಆಗಿರೋದು ಥ್ರಿಲ್ಲರ್ ಸಸ್ಪೆನ್ಸ್ ಅಂತ ಹೇಳ್ಬೋದು. 5 ಕೊಲೆ ಆಗುತ್ತೆ, ಸಿಕ್ಕಾಪಟ್ಟೆ ಕ್ರೇಜ್ ಆಗಿದೆ ಮೂವಿ ಮಾತ್ರ ಗೈಸ್. ಮೂವಿ ನೋಡಬೇಕಾದ್ರೆ ಎಲ್ಲೂ ಒಂದು ಕಡೆನೂ ಬೋರ್ ಆಯಿತು ಅಥವಾ ಬೇಜಾರಾಯಿತು ನೋಡೋಕ್ಕಾಗಿಲ್ಲ ಒಂದು 10 ನಿಮಿಷ ಅಂತೇನಿಲ್ಲ. ಎಸ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ನಾವೇ ಒಂಥರ ಅದರಲ್ಲಿ ಪೊಲೀಸ್ ಆಕ್ಟ್ ಮಾಡ್ತಾ ಇರ್ತೀವಿ, ಲೈಕ್ ನಮ್ಮ ಬ್ರೈನ್ ಆ ಪೊಲೀಸ್ ಆಕ್ಟ್ ಮಾಡ್ತಾ ಇರುತ್ತೆ. ನಾವು ಆ ಕ್ಯಾರೆಕ್ಟರ್ ಆಗೋಯ್ತೀವಿ ಮತ್ತು ಸಸ್ಪೆನ್ಸ್ ಎಲ್ಲ ಒಂದು ಕಿಕ್ ಕೊಡುತ್ತೆ. ಫುಲ್ ಸ್ಟೋರಿನೇ ಕಂಪ್ಲೀಟ್ ಆಗಿ ಮುಂದೆ ಇಡ್ಬೋದು. ಲೈಕ್ ಆ ರೀತಿ ತಲೆಯಿದೆ. ಫಸ್ಟ್ ಏನಾಗುತ್ತೆ ಸೆಕೆಂಡ್ ಏನಾಗುತ್ತೆ ಹಂಗೆ ಫುಲ್ ಸ್ಟೋರಿನೇ ಕಂಪ್ಲೀಟ್ ಆಗಿ ವಿತಿನ್ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಅಂತ ಫುಲ್ ಕಂಪ್ಲೀಟ್ ಆಗಿ ಹೇಳ್ಬೋದು. AAROA ಅಂತ ಆಗ್ತದೆ. ಸೊ ಇದು ಗೈಸ್ ಮೂವಿ ಸೊ ಕಂಪ್ಲೀಟ್ ಆಗಿ ಈ ತರ ಇರುತ್ತೆ. ಸೊ ನೋಡ್ಬೋದು, ನೀವು ಟೈಟಲ್ ಕೂಡ ನೋಡ್ಬೋದು AAROA ಅಂತ ಸ್ಟೇಜ್ ಆಗಿ ಒಂದು 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಕ್ಲಿಪ್ ತೋರಿಸುತ್ತೆ. ಸೊ ಇದು ಕ್ಯಾರೆಕ್ಟರ್, ಅದು ಮೇನ್ ಕ್ಯಾರೆಕ್ಟರ್ ನಾನು ತೋರಿಸಿದ್ದು. ಸೊ ಫೋನ್ ಕಟ್ ಮಾಡಿಲ್ಲ, ಒಂದು ಮೇನ್ ಕ್ಯಾರೆಕ್ಟರ್ ಇರೋದು. ಸೊ ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ವಿಡಿಯೋ ಅಪ್ಲೋಡ್ ಆಗ್ತಾರೆ ಸ್ಯಾಟರ್ಡೆ. ಸೊ ಗಾಯ್ಸ್ ಆ್ಯಕ್ಚುಲಿ ಯೋಚನೆ ಮಾಡಿದೆ ಏನು ವಿಡಿಯೋ ಅಪ್ಲೋಡ್ ಮಾಡೋಣ, ಕಂಟೆಂಟ್ ಏನು ಕೊಡೋಣ ಅಂತ. ಸೊ ಸ್ಯಾಟರ್ಡೆ ಈ ವಿಡಿಯೋ ಅಪ್ಲೋಡ್ ಆಗೋದ್ರಿಂದ ಸೊ ಸಂಡೇ ಎಲ್ಲರೂ ಫ್ರೀ ಇರ್ತೀರ, ಕಂಪ್ಲೀಟಾಗಿ ಫ್ರೀ ಇರ್ತೀರ ಆಲ್ಮೋಸ್ಟ್ ಸುಮಾರು ಜನ. ಸೊ ಈ ಯಾವ್ದಾರ ಮೂವೀಸು ಸೀರೀಸು ಯಾವ್ದಾದ್ರು ಚೆನ್ನಾಗಿರೋದು ನೋಡೋಣ ಅಂತ ಸುಮಾರು ಜನ ಕಾಯ್ತಾ ಇರ್ತೀರ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಲೈಕ್ ಯಾಕೆ ಯಾವುದಾದ್ರೂ ಒಂದು ವೆಬ್ ಸೀರೀಸು ಅಥವಾ ಮೂವಿ ಈ ಥರ ಯಾವುದಾದ್ರೂ ಒಂದು ಕೊಡಬಾರ್ದು ಅಂದರೆ ಹೇಳ್ಬಾರ್ದು ಅದ್ರ ಬಗ್ಗೆ. ಲೈಕ್ ಅವಾಗ ನಿಮಗೂ ಇಂಟ್ರೆಸ್ಟ್ ಬರುತ್ತೆ ನೋಡೋಕ್ಕೆ. ಸೊ ಸಂಡೇ ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು ಅನ್ನೋ ಥರ ತಲೆಯಲ್ಲಿ ಇಟ್ಕೊಂಡು ಲೈಕ್ ಒಂದೇ ಒಂದು ಮೂವಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಲೈಕ್ ಆರ್ಯನ್ ಅಂತ, AARYAN ಅಂತ, ಆರ್ಯನ್ ಅಂತ. ಸೊ ಮೂವಿ ಇವಾಗ ರೀಸೆಂಟಾಗಿ 2025 ರಿಲೀಸ್ ಆಗಿರೋದು. ಸೊ ಇದು ಬಂದು ಕಂಪ್ಲೀಟಾಗಿ ನೆಟ್ಫ್ಲಿಕ್ಸಲ್ಲಿದೆ. ಸೊ ಇಫ್ ಇನ್ ಕೇಸ್ ನೀವು ನೆಟ್ಫ್ಲಿಕ್ಸ್ ಯೂಸ್ ಮಾಡ್ತಾಯಿಲ್ಲ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಬೇರೆ ಯಾವ ಲೀಗಲ್ ಪ್ಲ್ಯಾಟ್ಫಾರ್ಮಲ್ಲಿ ಇನ್ಯಾವ ಲೀಗಲ್ ಪ್ಲ್ಯಾಟ್ಫಾರ್ಮಲ್ಲೂ ಇಲ್ಲ. ನಿಮಗೆ ಏನಾದರೂ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಸಿಕ್ಕಿದ್ರೆ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಸೊ ಅದನ್ನು ನಾನು ಯಾವುದೇ ಕಾರಣಕ್ಕೂ ರೆಫರ್ ಮಾಡಲ್ಲ ಆ್ಯಕ್ಚುಲಿ, ಯಾಕಂದರೆ ಮೊಬೈಲ್ ಹ್ಯಾಕ್ ಆಗೋದಾಗಲಿ ಎಲ್ಲ ಅದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ತುಂಬ ಜಾಸ್ತಿ ಇರೋದ್ರಿಂದ ನಾನು ಅದನ್ನು ಯಾವುದೂ ರೆಫರ್ ಮಾಡಲ್ಲ. ಸೊ ನನ್ನ ಹತ್ರ ಬಂದು ನೆಟ್ಫ್ಲಿಕ್ಸ್ ಅಕೌಂಟ್ ಇದೆ. ಸೊ ಅದರಿಂದ ನಾನು ಕಂಪ್ಲೀಟಾಗಿ ನೆಟ್ಫ್ಲಿಕ್ಸಲ್ಲೇ ನೋಡಿದ್ದೀನಿ. ಸೊ ಗೈಸ್ ಈ ಮೂವಿ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇದು ಬಂದು ಥ್ರಿಲ್ಲರ್ ಸಸ್ಪೆನ್ಸ್ ಅಂತಲೇ ಹೇಳ್ಬೋದು. ನೀವು ಯಾರೆಲ್ಲ ಥ್ರಿಲ್ಲಿಂಗು ಸಸ್ಪೆನ್ಸ್ ಮೂವಿ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ಸೊ ಅವ್ರಿಗೆಲ್ಲ ನಿಜವಾಗ್ಲೂ ಹೇಳ್ತೀನಿ ಒಂದು ಒಳ್ಳೆ ಮೂವಿ. ಇದನ್ನು ಯಾರ್ಯಾರೆಲ್ಲ ನೋಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಿಮ್ಗೆ ಯಾವ ರೀತಿ ಫೀಲ್ ಆಯಿತು, ಹೇಗಿತ್ತು ಮೂವಿ, ನಿಮ್ಮ ಅನಿಸಿಕೆ ಏನು ಮೂವಿ ಬಗ್ಗೆ ಅಂತ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ವಾಚ್ ಮಾಡಿ ತಿರ್ಗಾ ಬಂದು ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ಫೀಲ್ ಆಯಿತು ಅಂತ. ಸೊ ಈ ಮೂವಿ ಡ್ಯೂರೇಷನ್ ಬಂದ್ಬಿಟ್ಟು 2 hours 11 minutes ಇದೆ. ಸೊ ಆರಾಮಾಗಿ 2.5 hours ಅಂದರೆ ಆರಾಮಾಗಿ 2.5 hours ನೋಡ್ಬೋದು ಮೂವಿನ ಪೀಸಾಗಿ ಎಂಜಾಯ್ ಮಾಡ್ಕೊಂಡು. ಲೈಕ್ ಥ್ರಿಲ್ಲರ್ ಸಸ್ಪೆನ್ಸಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ, ಬಟ್ ನಿಮಗೆ ಆ ಟೈಮ್ ಸ್ಪೆಂಡ್ ಮಾಡ್ಬೋದು ಆ ಮೂವಿಲಿ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನನಗೆ ಇಂಟ್ರೆಸ್ಟಿಂಗ್ ಆಗಿಲ್ಲ, ಒಂದು ಸ್ವಲ್ಪ ಬೋರಿಂಗ್ ಇದೆ ಅಥವಾ ಏನೋ ಇದ್ರ ಥರ ಲೈಕ್ ನಮಗೆ ಒಂಥರ ನೋಡೋಕ್ಕೆ ಅನ್ಕಂಫರ್ಟ್ ಅನ್ನೋದಕ್ಕಿಂತ ಲೈಕ್ ಗೈಸ್ ನಾನು ಹೆಂಗೆ ಹೇಳಿ ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ನೋಡಿದ್ರೆ ಮೂವಿನ ಯಾಕೆ ಸ್ಟಾರ್ಟ್ ಮಾಡಿದಾಗಿಂದ ಎಂಡಿಂಗ್ವರೆಗೂ ಏನಾದರೂ ಒಂದು ಕ್ಯೂರಿಯಾಸಿಟಿ ಇರಬೇಕು. ಸೊ ನಮ್ಮ ತಲೆಯಲ್ಲಿ ಸ್ಟೋರಿ ನಾವೇ ಕ್ರಿಯೇಟ್ ಮಾಡ್ಕೊತಾ ಇರಬೇಕು. ಸೊ ಹಿಂಗಾಗ್ಬೋದು, ಇದು ಮಾಡ್ಬೋದು, ಅದು ಮಾಡ್ಬೋದು ಅಂತ. ಸೊ ಆ ಥರ ಇದ್ದರೆ ಮಾತ್ರ ನಾನು ರೆಫರ್ ಮಾಡ್ತೀನಿ. ಲೈಕ್ ಸಸ್ಪೆನ್ಸ್ ಥ್ರಿಲ್ಲರ್ ಈ ಥರ ನೋಡ್ತೀವಿ. ಕಾಮಿಡಿಯಲ್ಲಿ ಏನು ಮಾಡ್ತೀವಿ ಅಂದರೆ ಸೊ ಸ್ಟಾರ್ಟ್ ಮಾಡಿದಾಗಿಂದ ಎಂಡಿಂಗ್ವರೆಗೂ ಕಾಮಿಡಿ ಇರಬೇಕು ಅನ್ನೋದೇ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆ ಥರ ಮೂವೀಸು ಆ ಥರ ಸೀರೀಸ್ ಮಾತ್ರ ನಾನು ರೆಫರ್ ಮಾಡೋದು ನನ್ನ ಚಾನಲಲ್ಲಿ. ಸೊ ಅದಕ್ಕೆ ಹೆಂಗೂ ಸ್ಯಾಟರ್ಡೇ ಈ ವಿಡಿಯೋ ಅಪ್ಲೋಡ್ ಆಗೋದ್ರಿಂದ ಸೊ ನೋಡೋಣ, ಒಂದೊಳ್ಳೆ ಮೂವಿ ಕೊಡೋಣ. ಅಟ್ಲೀಸ್ಟ್ ಸಂಡೇಗೆ ಜನ ಒಂದು ಸ್ವಲ್ಪ ಇದಾಯ್ತಾರೆ, ನೋಡ್ತಾರೆ. ಲೈಕ್ ನೋಡ್ಬಿಟ್ಟು ಆ ಮೂವಿ ನೋಡಿ ಅವರು ಎಂಜಾಯ್ ಮಾಡ್ತಾರೆ, ಅವರು ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಮೂವಿ ನೋಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಈ ಥರ ಅಂತ ಅಂದ್ಕೊಂಡೆ. ಸೊ ಸಸ್ಪೆನ್ಸ್ ಥ್ರಿಲ್ಲಿಂಗಲ್ಲಿ ಗೈಸ್ ಈ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಯಾವುದೇ ರೀತಿ ಬೇಜಾರಾಗಲ್ಲ, ನಾನು ನಿಮಗೆ ಬರ್ಕೊಡ್ತಾ ಇದ್ದೀನಿ. ಲೈಕ್ ಬೇರೆ ಸ್ಟೋರಿಗಳ ಥರ ಇಲ್ಲ. ಯಾಕೆ ಅಂದರೆ ಈ ಮೂವಿಲಿ ಫಸ್ಟೇ ವಿಲನ್ ಸತ್ತೈತಾನೆ. ಸೊ ಕಂಪ್ಲೀಟಾಗಿ ಫಸ್ಟೇ ವಿಲನ್ ಸತ್ತೈತಾನೆ. ಆಮೇಲೆ ಯಾವ ರೀತಿ ಮರ್ಡರು, ಕೊಲೆ ಈ ಥರ ಆಗುತ್ತೆ ಅಂದ್ಬಿಟ್ಟು ಸ್ಟೋರಿ ಬಿಲ್ಟ್ ಆಗಿರೋದು. ಬಟ್ ಇದೆಲ್ಲ ಮುಂಚೆ ನಡೆದಿರಲ್ಲ. ಸೊ ಅವನು ಸತ್ತೋದಾಗಿಂದ ಡೈಲಿ ಒಂದೊಂದು ಕೊಲೆ ನಡೆಯುತ್ತೆ, 5 ಕೊಲೆ ಆಗುತ್ತೆ. ಅವ್ನು ಸತ್ತೋದ್ಮೇಲೆ 5 ಕೊಲೆ ಆಗುತ್ತೆ. ಸೊ ಅವನು ಸೇರಿಸ್ಕೊಂಡು ಆಲ್ಮೋಸ್ಟ್ 6 ಕೊಲೆ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಕ್ರೇಜಿಯಾಗಿದೆ ಮೂವಿ ಮಾತ್ರ ಗೈಸ್. ಯಾಕಂದರೆ ಅವ್ನು ಸಾಯೋದು, ಅವ್ನು ಹೇಳೋ ಸ್ಟೋರಿ ಫಸ್ಟು ವಿಲನ್ ಸಾಯೋದು, ಸತ್ತ ಮೇಲೆ ಲೈಕ್ ಎಲ್ಲ ಓಕೆ ಇನ್ನೇನಿಲ್ಲ, ಇದು ಮುಗೀತು, ಅಂದರೆ ಸಸ್ಪೆಕ್ಟೇ ಸತ್ತೋದ್ಮೇಲೆ ಇನ್ನು ಯಾರು ಕೊಲೆ ಮಾಡ್ತಾರೆ ಅನ್ನೋ ಥರ ಥಿಂಕ್ ಮಾಡ್ಕೊಂಡು ಲೈಕ್
ಫುಲ್ಲು ಕೇರ್ಲೆಸ್ ಆಗಲ್ಲ, ಒಂದು 20-30% ಅಥವಾ 50% ಸೀರಿಯಸ್ ಆಗಿರ್ತಾರೆ ನೋಡೋಣ ಅಂತ. ಸೊ ಮಾರನೆಗೆ ಇನ್ನೊಂದು ಕೊಲೆ ನಡೆದ ಮೇಲೆ ಲೈಕ್ ಅವನು ಕ್ಲೂ ಕೊಡ್ತಾ ಇರ್ತಾನೆ. ಸೊ ಯಾವ ಹೆಸರಲ್ಲಿ ಸಾಯ್ತಾರೆ ಸ್ಟಾರ್ಟಿಂಗು ಒಂದು ಇವಾಗ ಫಾರ್ ಎಕ್ಸಾಂಪಲ್ ಪ್ರಜ್ವಲ್ ಪಿ ಲೆಟರು, ರಾಕೇಶ್ ಆರ್ ಲೆಟ್ರ್ ಇರೋರು ಸಾಯ್ತಾರೆ, ಅಥವಾ ಫುಲ್ ಹೆಸರು ಅಥವಾ ಏನೋ ಒಂದು ಕ್ಲೂ ಕೊಡೋದು, ಈ ಥರ ಮಾಡ್ತಾ ಇರ್ತಾನೆ. ಸೊ ಒಂದು ಕೊಲೆ ಆಗಿದ ತಕ್ಷಣ ನೆಕ್ಸ್ಟ್ ಕೊಲೆ, ನೆಕ್ಸ್ಟ್ ನಾಳೆಗೆ ಯಾವ ಕೊಲೆ ಆಗುತ್ತೆ ಅನ್ನೋದು ಫುಲ್ಲು ಇದಾಗಿರುತ್ತೆ, ಹೇಳ್ತಾ ಇರ್ತಾನೆ, ಕ್ಲೂ ಕೊಟ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅದೇ ಒಂದು ಟಾಸ್ಕ್ ಆಗೋಗಿರುತ್ತೆ, ಚಾಲೆಂಜಿಂಗು. ಸೊ ಕ್ರೇಜಿ ಲೆವೆಲಾಗಿದೆ ಗೈಸ್. ನನಗೆ ಮಾತ್ರ ಈ ಮೂವಿ ನೋಡಬೇಕಾದ್ರೆ ಎಲ್ಲೂ ಒಂದು ಕಡೆನೂ ಬೋರ್ ಆಯಿತು ಅಥವಾ ಬೇಜಾರಾಯಿತು ನೋಡೋಕ್ಕಾಗಲಿಲ್ಲ ಒಂದು 10 ನಿಮಿಷ ಅಂತೇನಿಲ್ಲ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನ, ಎಸ್ ಗೈಸ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಬಟ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಯಾರಿಗೆ ಅಂದರೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಯಾರ್ಯಾರೆಲ್ಲ ಇಷ್ಟಪಡ್ತಾರೋ ಅವರೆಲ್ಲ ಆರಾಮಾಗಿ ನೋಡ್ಬೋದು. ಮಕ್ಳ ಜೊತೆ ನೋಡ್ಬೋದು, 100% ನೋಡ್ಬೋದು, ಮಕ್ಳ ಜೊತೆನೂ ಆರಾಮಾಗಿ ನೋಡ್ಬೋದು. ಬಟ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರಬೇಕು. ಸೊ ಅವರು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಎಲ್ಲ ಅವ್ರಿಗೂ ಇಂಟ್ರೆಸ್ಟ್ ಇದ್ದರೆ 100% ಇದು ವರ್ಕೌಟ್ ಆಗುತ್ತೆ. ಇಫ್ ಇನ್ ಕೇಸು ಫ್ಯಾಮಿಲಿ ಎಲ್ಲ ಕಾಮಿಡಿ ಓರಿಯೆಂಟೆಡ್ ಕಾಮಿಡಿ ಮೂವೀಸ್ ಅಷ್ಟೇ ನೋಡೋದು ಅಂದರೆ ಅವ್ರಿಗೊಂದು ಸ್ವಲ್ಪ ಲೈಕ್ ಬೋರ್ ಹೊಡಿಬೋದು. ಲೈಕ್ ಯಾಕಂದರೆ ಇವಾಗ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂವಿ ಅಂದರೆ ನಿಮಗೆ ಯಾರ್ಯಾರೆಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಲೈಕ್ ನಾವೇ ಒಂಥರ ಅದರಲ್ಲಿ ಪೊಲೀಸ್ ಥರ ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಲೈಕ್ ನಮ್ಮ ಬ್ರೈನ್ ಆ ಪೊಲೀಸ್ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಇವ್ನು ಹೆಂಗೆ ಕೊಲೆ ಮಾಡ್ತಾವನೆ, ಇವ್ನು ಇನ್ನೂ ಬದುಕಿರ್ಬೋದಾ, ಸತ್ತೋಗಿದ್ದಾನ, ಅಥವಾ ಹೆಂಗೆ ಏನು ಆ ಥರ ನಾವು ಆ ಕ್ಯಾರೆಕ್ಟರ್ ಆಗೋಯ್ತೀವಿ. ಸೊ ಆ ಥರ ಫೀಲ್ ಮಾಡ್ಕೊಂಡು ಮೂವಿ ನೋಡೋರು ಮಾತ್ರ ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಕಿಕ್ ಕೊಡುತ್ತೆ, ಲೈಕ್ ಒಂದು ಛಲ ಕೊಡುತ್ತೆ, ನೋಡಬೇಕು ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇದು ಮಾಡಬೇಕು ನೋಡಬೇಕು ಅನ್ನೋದೊಂದು ಇದು ಕೊಡುತ್ತೆ. ಇಫ್ ಇನ್ ಕೇಸ್ ಕಾಮಿಡಿ ಓರಿಯೆಂಟೆಡ್ ಅಂದರೆ ಕಾಮಿಡಿ, ಲೈಕ್ ಕಾಮಿಡಿ ಬರುತ್ತೆ, ಕಾಮಿಡಿ ಮಾಡಿದಾಗ ನಾವು ಫುಲ್ಲು ಎಂಜಾಯ್ ಮಾಡಬೇಕು, ನಗಬೇಕು ಅನ್ನೋ ಇಂಟೆನ್ಷನ್ ಇರ್ತೀವಿ. ಸೊ ಫ್ಯಾಮಿಲಿ ಯಾರ್ಯಾರೆಲ್ಲ ನೋಡ್ತಿರೋ ನೀವು ಸಸ್ಪೆನ್ಸ್ ಥ್ರಿಲ್ಲರ್ 100% ಅವ್ರ ಜೊತೆ ನೋಡ್ಬೋದು. ಸೊ 18+ ಕಂಟೆಂಟು ಅಂತ ಏನೂ ಇಲ್ಲ. ಸೊ ಆರಾಮಾಗಿ ಎಲ್ಲರೂ ಕುತ್ಕೊಂಡು ಮೂವಿ ನೋಡ್ಬೋದು. ಬಟ್ ಏನು ಅಂದರೆ ನಾನು ಹೇಳಿದ ಥರ ಕಾಮಿಡಿ ಇಷ್ಟಪಡೋರಾದರೆ ಒಂದು ಸ್ವಲ್ಪ ಅವ್ರಿಗೆ ಬೋರ್ ಹೊಡಿಯುತ್ತೆ ಮೂವಿ. ಇಫ್ ಇನ್ ಕೇಸ್ ಅವರು ಸಸ್ಪೆನ್ಸ್ ಥ್ರಿಲ್ಲಿಂಗ್ಗೆ ಇಷ್ಟಪಡ್ತಾರೆ, ಅವರು ಒಂದು ಕ್ಯಾರೆಕ್ಟ್ರಾಗಿ ಎಂಜಾಯ್ ಮಾಡ್ತಾರೆ ಅನ್ನೋ ಥರ ಆದರೆ ಓಕೆ ಫೈನ್, ಅವ್ರಿಗೂ 100% ನೋಡ್ಬೋದು ಈ ಮೂವಿನ. ಸೊ ಚೆನ್ನಾಗಿದೆ ಮೂವಿ ಮಾತ್ರ ಗೈಸ್. ಇದರಲ್ಲಿ ಯಾವುದೇ ರೀತಿ ಒಂಥರ ಬೇಜಾರಾಗುತ್ತೆ, ಒಂಥರ ಯಾರನ್ನ ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ ಏನಿಲ್ಲ ಗೈಸ್. ಒಂಥರ ರಿಯಲಿಸ್ಟಿಕ್ಕಾಗಿ ತೆಗ್ದವ್ರೆ. ಸೊ ಅದು ನಾನು ಗ್ಯಾರಂಟಿ ಕೊಡ್ಬೋದು. ಸೊ ಈ ಮೂವಿ ಲ್ಯಾಂಗ್ವೇಜಸ್ ಬಂದು ಸೊ ನಾವು ಯಾರ್ಯಾರೆಲ್ಲ ನೋಡ್ಬೋದು ಈ ಮೂವಿ. ನನಗೆ ಕನ್ನಡ ಕರೆಕ್ಟಾಗಿ ಬರೋಲ್ಲ, ಲೈಕ್ ನನ್ನ ವ್ಲಾಗ್ ನೋಡೋರಿಗೆ 101% ಕನ್ನಡ ಬಂದೇ ಬರುತ್ತೆ, ಯಾಕಂದ್ರೆ ನಾನು ಮಾತಾಡೋದು ಫುಲ್ ಕಂಪ್ಲೀಟ್ ಕನ್ನಡ ಆಗಿರೋದ್ರಿಂದ. ಸೊ ಕನ್ನಡ ಬರೋರೇ ನೋಡ್ತಾ ಇರ್ತಾರೆ. ಸೊ ಈ ಮೂವಿ ಕನ್ನಡದಲ್ಲಿ ಇದೆಯಾ? 100% ಇದೆ ಗೈಸ್, ಕನ್ನಡದಲ್ಲಿ ಕಂಪ್ಲೀಟಾಗಿ ಕನ್ನಡದಲ್ಲಿದೆ. ಸೊ ಬೇರೆ ಭಾಷೆಯಲ್ಲಿ ಲೈಕ್ ಕನ್ನಡ ನನಗೆ ಮೂವೀಸ್ ನೋಡೋಕ್ಕೆ ಬೇಜಾರಾಗುತ್ತೆ. ಬೇರೆ ಭಾಷೆಯಲ್ಲಿ ಯಾವುದ್ರಲ್ಲಿ ಇದೆ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, 5 ಭಾಷೆಲಿದೆ ಗೈಸ್. ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಕನ್ನಡ. ಸೊ ಕನ್ನಡ ಯಾಕೆ ಲಾಸ್ಟಲ್ಲಿ ಹೇಳಿದೆ ಅಂದರೆ ಇದು 100% ಕನ್ನಡದಲ್ಲಿ ಇರುತ್ತೆ ಅಂತ ಗೊತ್ತು, ಯಾಕಂದ್ರೆ ನಾನು ರೆಫರ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಕನ್ನಡದಲ್ಲಿ ಇರೋದನ್ನೇ ರೆಫರ್ ಮಾಡ್ತೀನಿ. ಸೊ ಹಂಗಾಗಿ ಗೈಸ್ ಇಷ್ಟು ಮೂವಿಲಿದೆ. ಇದು ಒರಿಜಿನಲ್ ಲ್ಯಾಂಗ್ವೇಜ್ ಏನು ತಮಿಳು ಗೈಸ್, ತಮಿಳು ಇದು ಒರಿಜಿನಲ್ ಲ್ಯಾಂಗ್ವೇಜು. ಬಟ್ ಡಬ್ ಆಗಿರೋದು ಬೇಜಾರಾಗುತ್ತೆ ನೋಡೋಕ್ಕೆ, ಒಂಥರ ಅಷ್ಟು ಕ್ಯಾಚ್ ಆಗಲ್ಲ ಡೈಲಾಗ್ಸ್ ಎಲ್ಲ ಇಲ್ಲ ಗೈಸ್. 101% ಕನ್ನಡದಲ್ಲಿ ನೋಡ್ಬೋದು. ಸೊ ಇದನ್ನು ಯಾರ್ಯಾರೆಲ್ಲ ಕನ್ನಡದಲ್ಲಿ ನೋಡಬೇಕು ಅಂತ ಇಷ್ಟಪಡ್ತೀರೋ 200% ಕನ್ನಡದಲ್ಲಿ ನೋಡ್ಬೋದು. ಯಾಕಂದ್ರೆ ನಾನು ಕನ್ನಡದಲ್ಲೇ ನೋಡಿದ್ದು ಫಸ್ಟು. ಅದಾದಮೇಲೆ ನನಗೆ ಚೆನ್ನಾಗಿದೆ ಅಂತ ಅನಿಸಿ ನಾನು ತಮಿಳಲ್ಲಿ ಒಂದು ಸತಿ ನೋಡಿದೆ. ಆಮೇಲೆ ಫ್ಯಾಮಿಲಿ ಜೊತೆ ಲೈಕ್ ತೆಲುಗು ಅಥವಾ ಫ್ಯಾಮಿಲಿ ಜೊತೆ ಕನ್ನಡದಲ್ಲಿ ನೋಡಿದೆ. ಒರಿಜಿನಲ್ ಫಸ್ಟು ತಮಿಳಲ್ಲಿ ನೋಡಿ, ತೆಲುಗಲ್ಲಿ ನೋಡಿದ್ದೀನಿ, 3 ಲ್ಯಾಂಗ್ವೇಜಲ್ಲಿ ಆಲ್ಮೋಸ್ಟ್ ನೋಡಿದ್ದೀನಿ. ಸೊ ನಾನೀಗ ಫುಲ್ಲು ಸ್ಟೋರಿನೇ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ಬೋದು. ಲೈಕ್ ಆ ರೀತಿ ತಲೆಯಲ್ಲಿದೆ, ಫಸ್ಟ್ ಏನಾಗುತ್ತೆ, ಸೆಕೆಂಡ್ ಏನಾಗುತ್ತೆ, ಹಂಗೆ ಫುಲ್ಲು ಸ್ಟೋರಿನೇ ಕಂಪ್ಲೀಟಾಗಿ ವಿತಿನ್ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಟೈಮ್ ತಗೊಂಡು ಫುಲ್ ಕಂಪ್ಲೀಟಾಗಿ ಹೇಳ್ಬೋದು. ಸೊ ಅದು ಅವ್ರ ಶ್ರಮಕ್ಕೆ ನಾನು ಮಣ್ಣು ಹಾಕ್ದಂಗೆ. ಸೊ ಅಲ್ಲೇ ಹೋಗಿ ನೋಡಿ ಗೈಸ್, ಫೀಲ್ ಮಾಡಿ ಮೂವಿನ. ಹೋಮ್ ಥಿಯೇಟ್ರ್ ನಾನು ಈಗಲೂ ರೆಫರ್ ಮಾಡೋದೇನೆಂದರೆ, ನಿಮ್ಮ ಮನೇಲಿ ಏನಾದ್ರು ಹೋಮ್ ಥಿಯೇಟ್ರ್ ಸೆಟಪ್ ಇದ್ದರೆ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಇಂಥ ಮೂವೀಸು ಮಸ್ತ್ ಚೆನ್ನಾಗಿರುತ್ತೆ. ಒಂಥರ ಫುಲ್ಲು ಕತ್ಲೇಲಿ ಬರೀ ಸ್ಕ್ರೀನ್ ಮಾತ್ರ ಕಾಣಿಸ್ತಾ ಇರಬೇಕು, ಲೈಕ್ ಒಂಥರ ಫೀಲೇ ಬೇರೆ, ಫುಲ್ಲು ಎಕೋ ಹೊಡಿಬೇಕು ಕಿವಿಗೆ. ಸೊ ನಾವು ಆ ಥರ ನೋಡೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಹೋಮ್ ಥಿಯೇಟ್ರ್ ಫೆಸಿಲಿಟಿ ಇಲ್ಲ. ಸೊ ನೋಡೋಣ ಮುಂದೊಂದು ದಿನಗಳಲ್ಲಿ ಅದನ್ನೂ ಮಾಡೋಣ. ಒಂದು ಮನೆ ಕಟ್ಟಿದಾಗ ಲೈಕ್ 100% ಹೋಮ್ ಥಿಯೇಟ್ರ್ ಎಲ್ಲ ಮಾಡಬೇಕು ಅಂತ ಒಂದು ದೊಡ್ಡ ಕನಸೈತೆ. ಮಾಡೋಣ ಗೈಸ್, ಅದನ್ನು 100% ಮಾಡೋಣ.
ಸೊ ನೋಡಿ, ಯಾರ್ಯಾರೆಲ್ಲ ಹೋಮ್ ಥಿಯೇಟ್ರ್ ಸೆಟಪ್ ಇದೆಯೋ 100% ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ಫುಲ್ಲು ಮಜಾನೇ ಬೇರೆ ಇರುತ್ತೆ. ಯಾರ್ಯಾರೆಲ್ಲ ಟಿ ವಿಲಿ ನೋಡೋಕ್ಕೆ ಇಷ್ಟಪಡ್ತೀರೋ ಟಿ ವಿಲಿ ನೋಡಿ ಫ್ಯಾಮಿಲಿ ಜೊತೆ. ಸೊ ಇಫ್ ಇನ್ ಕೇಸ್ ಆಗಲ್ಲ, ಟಿ ವಿನೂ ಇಲ್ಲೋ ಅಂದರೆ ಬೇರೆದ್ರಲ್ಲಿ ನೋಡೋಕ್ಕೂ ಆಗಲ್ಲ, ಟಿ ವಿನೂ ಇಲ್ಲ, ಹೋಮ್ ಥಿಯೇಟ್ರ್ ಇಲ್ಲ ಅಂದಾಗ ಓಕೆ, ಮೊಬೈಲಲ್ಲಿ ಕೂಡ ನೋಡ್ಬೋದು ನೆಟ್ಫ್ಲಿಕ್ಸ್ ಇದ್ದರೆ. ಸೊ ನಾನು ರೆಫರ್ ಮಾಡೋದೇನೆಂದರೆ ನೆಟ್ಫ್ಲಿಕ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲೋ ಹೋಗಿ ಖರ್ಚು ಮಾಡ್ತೀರಾ 100-200 ರೂಪಾಯಿ. ಸೊ 199 ಪರ್ ಮಂತು. ಸೊ ಒಂದು ತಿಂಗ್ಳಿಗೆ ನೀವು ಪೇ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ಮೂವಿ ನೋಡ್ಬೋದು. ಸೊ ಫ್ರೆಂಡ್ಸ್ಗೂ ಮತ್ತು ಸ್ಕ್ರೀನ್ ಶೇರ್ ಮಾಡ್ಬೋದು. ಇಫ್ ಇನ್ ಕೇಸು 199 ರುಪೀಸ್ದೇನೋ ಇದೆ ಅಮೌಂಟು. ಅದು ಫಸ್ಟು ಬೇಸಿಕ್ ಪ್ರೀಮಿಯಮ್, ಬೇಸಿಕ್ ಇದು ಸಬ್ಸ್ಕ್ರಿಪ್ಷನ್ನು. ಸೊ ಬೇಸಿಕ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಆಲ್ಮೋಸ್ಟು 2 to 3 ಮೆಂಬರ್ಸಿಗೆ ಶೇರ್ ಮಾಡ್ಬೋದು ನಿಮ್ಮ ಐಡಿನ. ಬಟ್ ಏನು ಅಂದರೆ ಕಂಟಿನ್ಯೂಸ್ ಆಗಿ ಅವ್ರು ನೋಡಬೇಕಾದಾಗ ನೀವು ನೋಡೋಕ್ಕಾಗಲ್ಲ, ಡ್ಯುಯಲ್ ಸ್ಕ್ರೀನಿಂಗ್ ಆಗಲ್ಲ. ಸೊ ಯಾರು ಒಬ್ಬರು ನೋಡಬೇಕಾದ್ರೆ ಇನ್ನೂ 2 ಅಥವಾ 3 ಜನ ಒಂದು ಸ್ವಲ್ಪ ಯೂಸ್ ಮಾಡಬಾರ್ದು. ಸೊ ಆ ಥರ ಮಾಡ್ಕೋಬೋದು. ಸೊ ಇವಾಗ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಬೇಕು ಅಂದರೆ 100% ನೋಡಿ ಗೈಸ್. ಅದು ಸಪೋರ್ಟ್ ಮಾಡಿ, 100% ಅದನ್ನು ಸಪೋರ್ಟ್ ಮಾಡಬೇಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಸೊ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಬೇಕು ಅಂದರೆ ಪರ್ ಡೇ 500, 600, 700 ಖರ್ಚಾಗುತ್ತೆ. ಸೊ ಇದರಲ್ಲಿ 199 ಪೇ ಮಾಡೋದ್ರಲ್ಲಿ ಏನೂ ಲಾಸ್ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ನಿಮ್ಗೆ ಇನ್ನೂ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ ಗೈಸ್. ಒಂದು ತಿಂಗಳು ಲೈಕ್ ಬೇಸಿಕ್ ಮೆಂಬರ್ಶಿಪ್ ತಗೊಳ್ಳಿ, ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಲೈಕ್ ಒಂದು ತಿಂಗಳು ಅಂದಮೇಲೆ ಆಟೋ ಪೇ ಇರುತ್ತೆ. ಸೊ ನೀವು ಆಟೋ ಪೇ ಪೇ ಮಾಡಿದ ತಕ್ಷಣ ವಿತಿನ್ 1 hour ನೀವು ಆಟೋ ಪೇ ಕ್ಯಾನ್ಸಲ್ ಮಾಡಿದ್ರೂ ಕೂಡ ಇದು ಏನೂ ಲಾಗೌಟ್ ಆಗಲ್ಲ. ಸೊ ನೀವೇನು 199 ಪೇ ಮಾಡಿರ್ತೀರ ಅಲ್ವಾ, ಅದು 1 ಮಂತ್ಗೆ ಕವರ್ ಆಗಿರುತ್ತೆ. ಸೊ ಕೆಲವರೆಲ್ಲ ಏನು ಅನ್ಕೋತೀರಾ ಅಂದರೆ, ನಾನು 199 ಪೇ ಮಾಡಿಬಿಟ್ಟು ಆಟೋ ಪೇ ಆನ್ ಮಾಡಿದ್ರೆ ಮಾತ್ರ ನಾನು ಕಂಟಿನ್ಯೂಸ್ ಆಗಿ ನೋಡ್ಬೋದು, ಆಟೋ ಪೇ ಆಫ್ ಮಾಡಿದ ತಕ್ಷಣ ನಿಮ್ಮದು ಫುಲ್ಲು ಲಾಗೌಟ್ ಆಗೋಗುತ್ತೆ. ಇಲ್ಲ, ಫಸ್ಟು ನೀವೇನು 199 ಪೇ ಮಾಡ್ತೀರಾ, ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು 21st. ಸೊ 21st ನೀವು ತಗೊಂಡ್ರೆ ಏನು 199 ಪೇ ಮಾಡ್ತೀರಾ, ನೆಕ್ಸ್ಟ್ ಮಂತ್ 21st ಕಂಟಿನ್ಯೂಸ್ ಆಗಿ ನೀವು ಲಾಗಿನ್ ಆಗಿ ಇರ್ತೀರ. ಸೊ ನಿಮ್ಮ ಐಡಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಇಫ್ ಇನ್ ಕೇಸ್ ಇವಾಗಲೇ ತಗೊಂಡು ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಮಿನಿಟ್ ಅಥವಾ ವಿತಿನ್ ಎ 5 minutes 10-15 minutes ಅಷ್ಟರಲ್ಲಿ ನೀವೇನಾದರೂ ಆಟೋ ಪೇ ಕ್ಯಾನ್ಸಲ್ ಮಾಡಿದ್ರೂ ಕೂಡ ನೀವು 1 month ಕಂಟಿನ್ಯೂಸ್ ಆಗಿ ನೆಟ್ಫ್ಲಿಕ್ಸ್ನ ಯೂಸ್ ಮಾಡ್ಬೋದು. ಆಟೋ ಪೇ ಅನ್ನೋದು ಏನಕ್ಕೆ ಅಂದರೆ ಬಂದ್ಬಿಟ್ಟು ಲೈಕ್ ನೀವು ಮಂತ್ಲಿ ಕಟ್ಟೋದು ಮರ್ತೋಯ್ತೀರಾ, ಲೈಕ್ ಮಂತ್ಲಿ ನಾವು ಹೊಸದು ಏನಾದರೂ ಕೊಡ್ತೀವಿ, ಲೈಕ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಇವಾಗ ವೆಬ್ ಸೀರೀಸ್ ಆಗಲಿ, ಇದು ಏನಾಗುತ್ತೆ ಅಂದರೆ ಕೆಲವೊಂದು ವೆಬ್ ಸೀರೀಸು ನಿಮಗೆ ವೀಕ್ಲಿ ಒನ್ಸು ಅಥವಾ ವೀಕ್ಲಿ 2 videos 3 episodes ಈ ಥರ ಬಿಟ್ಟಾಗ ಏನಾಗುತ್ತೆ, ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ನಿಮಗೆ ಅವಾಗ ಲಾಗೌಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇನು ನೀವು ಲಾಗಿನ್ ಆಗೇ ಇರಬೇಕು ಅಂದರೆ ಆಟೋ ಪೇ ಆನ್ ಮಾಡ್ಕೊಳ್ಳಿ. 199 ಪರ್ ಮಂತ್ ಕಟ್ಟಾಯ್ತಾ ಇರುತ್ತೆ, ನೀವು ಇದರಲ್ಲಿ ಆ್ಯಕ್ಟಿವ್ ಆಗೇ ಇರ್ತೀರಾ ಅನ್ನೋದೊಂದು ಇಂಟೆನ್ಷನ್. ಅದು ಬಿಟ್ಟರೆ ಬೇರೆ ಏನೇನು ಇಲ್ಲ ಗೈಸ್. ಆಟೋ ಪೇಲಿ ಯಾವುದೇ ರೀತಿ ನಿಮಗೆ ಲಾಸ್ ಆಗೋದಾಗಲಿ ಅಥವಾ ಜಾಸ್ತಿ ಅಮೌಂಟ್ ಎಳ್ಕೊತಾರೆ. 199 ರೂಪೀಸ್ ಕೊಟ್ಟಿರ್ತೀವಿ, ಅವರು 210, 220, 300, 500 ಎಲ್ಲ ಎಳ್ಕೊತಾರೆ. ಸೊ ಗೈಸ್ ಈ ಥರ ಏನೂ ಆಗಲ್ಲ. ಯಾಕಂದರೆ ಇದು ಬಂದು ನೆಟ್ಫ್ಲಿಕ್ಸು, ಇದು ಬಂದು ಲೀಗಲು ಅನ್ನೋದಕ್ಕಿಂತ ಇದೆಲ್ಲ ವೆರಿಫೈಡ್ ಅಕೌಂಟ್. ಇದು ನಾನೇ ಹೇಳ್ತಾಯಿದ್ದೀನಿ. ಸೊ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಯೂಸ್ ಮಾಡ್ತಿರ್ತಾರೆ. ಸೊ ಯಾವುದೇ ಕಾರಣಕ್ಕೂ ₹1 ಕೂಡ ಫ್ರಾಡ್ ಮಾಡೋಕ್ಕಾಗಲ್ಲ. ಇಫ್ ಇನ್ ಕೇಸ್ ₹1 ಫ್ರಾಡ್ ಮಾಡಿದ್ರು ಕೂಡ ಅವ್ರ ಮೇಲೆ ಕೋಟ್ಯಾಂತರ ರೂಪಾಯಿ ಕಂಪೋಸಿಷನ್ ಬೀಳುತ್ತೆ. ಈ ಥರ ಲೈಕ್ ಇವಾಗ ನಿಮ್ಮ ಅಕೌಂಟಲ್ಲಿ 199 ಅವರು ನೀವು ಪರ್ಮಿಷನ್ ಕೊಟ್ಟಿರೋದೇ ಬರೀ 199 ರೂಪೀಸ್ ಎತ್ಕೊಳ್ಳೋಕ್ಕೆ. ಲೈಕ್ ಅವ್ರು ಏನಾದರೂ ಬೇಸಿಕ್ ಪ್ಲ್ಯಾನ್ ಏನಾದರೂ ಹೈ ಮಾಡಿದಾಗ 210, 220 ಅಥವಾ ಬೇಡ ಗೈಸ್ 200 ಮಾಡಿದ್ರು ಕೂಡ ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕು ಅವರು. ಸೊ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವರು ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕು. ಸೊ ಇದು ಬೇಸಿಕ್ ಸಬ್ಸ್ಕ್ರಿಪ್ಷನ್ನು 199ಇಂದ 200 ರೂಪೀಸ್ ಆಗಿದೆ. ನಿಮಗೆ ಇಷ್ಟ ಇದೆಯಾ ಆಟೋ ಪೇ ಕಂಟಿನ್ಯೂ ಮಾಡೋಕ್ಕೆ ಅಂಥವ್ರು ಪರ್ಮಿಷನ್ ತಗೊಳ್ಳೇಬೇಕು. ಸೊ ಪರ್ಮಿಷನ್ ತಗೊಂಡು ನೀವೆಲ್ಲ ಹೌದು ಆ್ಯಕ್ಸೆಪ್ಟ್ ಮಾಡಿ ಎಲ್ಲದಕ್ಕೂ ಓಕೆ ಕೊಟ್ಟ ಮೇಲೇ ಅವರು ನೆಕ್ಸ್ಟ್ ಮಂತಿಂದ ನಿಮಗೆ ₹200 ಅಕೌಂಟಿಂದ ಎತ್ಕೊಳ್ಳೋಕ್ಕೆ ಚಾನ್ಸು. ಇಫ್ ಇನ್ ಕೇಸ್ ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡ್ದಿರಾ, ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ದಿರಾ 200 ರೂಪೀಸ್ ಎತ್ಕೊಂಡ್ರು ಕೂಡ ನೀವು ಲೀಗಲಾಗಿ ಆಪೋಸಿಟು ಕೇಸ್ ಹಾಕ್ಬೋದು. ಸೊ ಕಾಂಪನ್ಸೇಷನು 100% ಬಂದೇ ಬರುತ್ತೆ. ಇದೆಲ್ಲ ಗೈಸ್ ಅಷ್ಟು ಈಸಿ ಅಲ್ಲ ಮಾಡೋದು. ಸೊ ನಮ್ಮ ಇಂಡಿಯನ್ಸ್ ಜೊತೆ ಅಂತೂ ಸಿಕ್ಕಾಪಟ್ಟೆ ಈಸಿ ಅಲ್ಲ ಮಾಡೋದು. ಸೊ ಸಿಕ್ಕಾಪಟ್ಟೆ ಹೆವಿ ಅಂದರೆ ಹೆವಿ ಕಷ್ಟ ಮಾಡೋದು. ಯಾಕಂದರೆ ಒಬ್ರಿಗಿಂತ ಒಬ್ಬರು ಫುಲ್ಲು ನಾವು ಚಾಪೆ ಕೆಳಗಡೆ ನುಗ್ಗಿದ್ರೆ ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ತೀವಿ ಅನ್ನೋ ಜನಗಳಿರೋದು. ಸೊ ಹಂಗಾಗಿ ಬರೀ ಇಂಡಿಯನ್ಸ್ ಅಂತಲ್ಲ, ಯಾರಿಗೇ ಆಗಲಿ
ಒಂದು ಕಡೆ ತಗ್ಲಾಕೊಂಡ್ರು ಅಂದರೆ ಅವ್ರದ್ದು ಕಾಂಪೋಸಿಷನ್ನೇ ₹1,000 ಕೂಡ ಕಟ್ಟೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಅವ್ರು ಏನೂ ಆ ಥರ ಇದು ಮಾಡೋಕ್ಕೋಗಲ್ಲ. ಸೊ ಗೈಸ್ ಇದರಲ್ಲೊಂದು ಸಣ್ಣ ಕ್ಲಿಪ್ ತೋರಿಸ್ತೀನಿ. ಬಟ್ ಏನು ಅಂದರೆ ನಾನು ವಾಯ್ಸ್ ಹಾಕಲ್ಲ. ಸೊ ಜಸ್ಟ್ ನಿಮಗೆ ಇದು ಎಲ್ಲಿ ಯಾವ ಥರ ಇರುತ್ತೆ ಸಿಗುತ್ತೆ ಹೆಂಗೆ ಅಂತ ತೋರಿಸ್ತೀನಿ. ಯಾಕಂದರೆ ನಾನು ವಾಯ್ಸ್ ಹಾಕೋದ್ರಿಂದ ಕಾಪಿರೈಟ್ಸ್ ಕ್ಲೈಮ್ ಆಗ್ಬೋದು. ಸೊ ಕಾಪಿರೈಟ್ಸ್ ಕ್ಲೈಮ್ ಆದರೆ ನನ್ನ ಅಕೌಂಟ್ಗೂ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ವಾಯ್ಸ್ ಹಾಕಲ್ಲ. ಸೊ ನಾನೇ ಬೇಕಾದರೆ ವಾಯ್ಸ್ ಕೊಡ್ತೀನಿ. ಸೊ ಬನ್ನಿ ಗೈಸ್, ಇವಾಗ ಇಲ್ಲಿ ನೋಡಿ. ಇವಾಗ ಸೊ ಸಿಂಪಲ್ಲು ಒಂದು ನಿಮಿಷ. ಸೊ ಸಿಂಪಲ್ಲು AARYAN ಅಂತ ಹಾಕಿದ್ರೆ ಸರ್ಚ್ ಮಾಡಿದ್ರೆ ಇದು ಬಂದು ನೆಟ್ಫ್ಲಿಕ್ಸ್ ಅಕೌಂಟೇ ಗೈಸ್. ನೆಟ್ಫ್ಲಿಕ್ಸ್ ಅಕೌಂಟೇ ನೀವು ನೋಡ್ಬೋದು ಇಲ್ಲಿ 100% ನೆಟ್ಫ್ಲಿಕ್ಸ್ ಅಕೌಂಟೇ. ಸೊ AARYAN ಅಂತ ಹಾಕಿದ್ರೆ ಸೊ ಇದು ಗೈಸ್ ಮೂವಿ. ಸೊ ಕಂಪ್ಲೀಟಾಗಿ ಈ ಥರ ಇರುತ್ತೆ. ಸೊ ನೋಡ್ಬೋದು, ನೀವು ಟೈಟಲ್ ಕೂಡ ನೋಡ್ಬೋದು AARYAN ಒಂಥರ ಸ್ಟೈಲಿಶಾಗಿ. ಸೊ ಇಲ್ಲಿ ನೋಡಿ ಗೈಸ್, ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ಸೊ ಇಲ್ಲಿ ಬರುತ್ತೆ, ಇದು ಮೂವಿ ಆ್ಯಕ್ಚುಲಿ. ಸೊ ಹೀರೋಯಿನ್ನು ಇವನೇ ಮೇನ್ ವಿಲನ್ನು. ಸೊ ಯಾವ ರೀತಿ ರನ್ ಆಗುತ್ತೆ ಅಂತ. ಸೊ ಇದು ಟ್ರೈಲರ್ ಅಲ್ಲ, ಈ ನೆಟ್ಫ್ಲಿಕ್ಸಲ್ಲಿ ಬಂದ್ಬಿಟ್ಟು ಒಂದು ಕ್ಲಿಪ್ ಹಾಕಿರ್ತಾರೆ ಅವರು, ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕ್ಲಿಪ್ಪು. ಸೊ ಇದು ಪೊಲೀಸವ್ರ ಫೋನ್ ಏನೇನೋ, ಇದು ಮೂವಿ ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ನಾನು ಇದನ್ನು ಈ ಕ್ಲಿಪ್ಪನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಗೈಸ್, ನಿಮಗೆ 100% ಕ್ಲಾರಿಫೈ ಇರಬೇಕು. ಸೊ ಕರೆಕ್ಟ್ ಇದೇ ಮೂವಿ ನೋಡ್ತಾ ಇದ್ದೀನಿ, ನಾನು ರೆಫರ್ ಮಾಡಿರೋದು ಇದೇ ಮೂವಿ, ಸೊ ನೀವು ನೋಡ್ತಿರೋದು ಇದೇ ಮೂವಿ ಅಂತ ನಿಮಗೆ ಅಟ್ಲೀಸ್ಟ್ ಅನ್ನಿಸ್ಬೇಕು. ಅದಕ್ಕೋಸ್ಕರ ಒಂದು 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಕ್ಲಿಪ್ ತೋರಿಸ್ದೆ. ಸೊ ಇದು ಕ್ಯಾರೆಕ್ಟ್ರು, ಅದು ಮೇಯ್ನ್ ಕ್ಯಾರೆಕ್ಟ್ರ್ ನಾನು ತೋರಿಸಿದ್ದು. ಸೊ ಫೋನ್ ಕಟ್ ಮಾಡಿದ್ನಲ್ಲ, ಒಂದು ಮೇಯ್ನ್ ಕ್ಯಾರೆಕ್ಟ್ರಲ್ಲಿ ಇರೋದು. ಸೊ ಇನ್ನೊಬ್ಳು ಆಪೋಸಿಟ್ ಕೂತಿದ್ದವರು ಹೀರೋಯಿನ್ನು. ಸೊ ನೋಡಿ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರ ಮೇಲೆ ತುಂಬ ನಾನು ಏನು ಹೇಳೋಕ್ಕಾಗಲ್ಲ ಗೈಸ್, ಯಾಕಂದರೆ ನೆಟ್ಫ್ಲಿಕ್ಸಲ್ಲಿ ಹೋಗಿ ನೋಡಿ ಆರಾಮಾಗಿ ಪೀಸಾಗಿ. ನಿಮಗೇನು ಅನಿಸುತ್ತೆ 200% ನೀವು ಕಮೆಂಟ್ ಮಾಡಿ. ಸೊ ನನಗೂ ಖುಷಿಯಾಗುತ್ತೆ ನೀವು ನೋಡಿದ್ದೀರಾ, ಕಮೆಂಟ್ ಮಾಡ್ತೀರಾ ಅಂತ. ಓಕೆ ಗೈಸ್, ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೂ ನಿಮ್ಗೆ ಯಾವ ಥರ ಇಷ್ಟ ಆಗಲಿಲ್ಲ ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ನಾನು ಯಾವ್ದಾರ ರೆಫರೆನ್ಸ್ ಕೊಡಬೇಕು ಅಂದರೆ ಯಾವ ರೀತಿ ಕಾಮಿಡಿ ಓರಿಯೆಂಟೆಡ್ ಕಡೆ ಕಾನ್ಸಂಟ್ರೇಟ್ ಮಾಡಲಾ, ಅಥವಾ ಈ ಥರ ಸಸ್ಪೆನ್ಸ್ ಇಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡಲಾ, ಅಥವಾ ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಸಜೆಸ್ಟ್ ಮಾಡಿ. ನಾನು ಕೂಡ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಕಾನ್ಸಂಟ್ರೇಟ್ ಮಾಡ್ತೀನಿ. ಮತ್ತು ಗೈಸ್, ಪ್ರೀವಿಯಸ್ ಆಗಿ ಒಂದು ವಿಡಿಯೋ ಬಿಟ್ಟಿದ್ದೆ, ಲೈಕ್ ಹಾರ್ಟ್ ಬೀಟ್ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿ ವ್ಯೂಸ್ ಹೋಯ್ತದು. ಅದನ್ನು ಅಂದರೆ ಒಂದು ಆಲ್ಮೋಸ್ಟು 400-500 ರೀಚ್ ಆಗಿರ್ಬೋದು, ನನಗೂ ಕ್ಲಾರಿಟಿ ಇಲ್ಲ. ಸೊ ಅದರಲ್ಲೂ ಕಮೆಂಟ್ಸ್ಗಳೆಲ್ಲ ಬಂತು ಸುಮಾರು, ಲೈಕ್ 1-2 ಕಮೆಂಟ್ ಏನೋ ಬಂತು, ಲೈಕ್ ತೆಲುಗುಲಿದೆ ಸೆಕೆಂಡ್ ಸೀಸನ್ ಪೂರ್ತಿ ಕನ್ನಡದಲ್ಲಿ ಇಲ್ಲ ಅಂತ. ಸೊ ಅದನ್ನು ವೀಡಿಯೋದಲ್ಲೂ ಕೂಡ ಹೇಳಿದೆ ನಾನು, ಸೆಕೆಂಡ್ ಸೀಸನ್ ಕಂಪ್ಲೀಟಾಗಿ ಕನ್ನಡದಲ್ಲಿ ಸಿಗೋಲ್ಲ, ಸೊ ತೆಲುಗುಲಿ ಅಥವಾ ತಮಿಳಲ್ಲಿ ನೋಡ್ಬೋದು ಅಂತ. ಸೊ ಫಸ್ಟ್ ಸೀಸನ್ ಪೂರ್ತಿ ಕನ್ನಡದಲ್ಲಿದೆ, ಸೆಕೆಂಡ್ ಸೀಸನ್ ಪೂರ್ತಿ ತೆಲುಗು ತಮಿಳಲ್ಲಿದೆ ಅಂತ ಹೇಳಿದ್ದೀನಿ. ಸೊ ಕನ್ನಡದಲ್ಲಿ ನೋಡೋರು ಮಾತ್ರ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದು ಆ ರೀತಿ ಅಲ್ಲ, ಫುಲ್ ಮೂವಿ, ಕಂಪ್ಲೀಟ್ ಮೂವಿ ಕನ್ನಡದಲ್ಲೇ ಸಿಗುತ್ತೆ, ಕನ್ನಡದಲ್ಲೇ ನೋಡ್ಬೋದು. ಸೊ ಇದಕ್ಕೂ ಅದೇ ರೀತಿ ರೆಸ್ಪಾನ್ಸ್ ಮಾಡಿ, ಚೆನ್ನಾಗಿ ನೋಡಿ. ಸೊ ಥ್ರಿಲ್ಲರ್ ಸಸ್ಪೆನ್ಸು ಆರಾಮಾಗಿ ನೋಡಿ ಗೈಸ್, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಗೈಸ್, ಬಾಯ್, ಲವ್ ಯು. ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಸೊ ನೋಡಿರೋರು ಕೂಡ ಕಮೆಂಟ್ ಹಾಕಿ ಯಾವ ರೀತಿ ಇದೆ ಅಂತ. ಸೊ ನೀವು ಕಮೆಂಟ್ ಹಾಕೋದ್ರಿಂದ ಅಟ್ಲೀಸ್ಟು ಒಂದು ನೋಡಬೇಕು ಅಂತ ನೋಡ್ತಾ ಇರೋರಿಗೆ ಅವ್ರಿಗೂ ಒಂದು ಇದು ಸಿಗುತ್ತೆ. ಸೊ ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ, ಇಷ್ಟೆಲ್ಲ ಪಾಸಿಟಿವ್ ಕಮೆಂಟ್ ಬಂದಿದೆ ಅಂದರೆ ಚೆನ್ನಾಗಿರುತ್ತೆ ಮೂವಿ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅದೇ ಕಮೆಂಟ್ ಹಾಕಿ, ನಾನು ಏನು ಫೋರ್ಸ್ ಮಾಡ್ತಾಯಿಲ್ಲ, ಚೆನ್ನಾಗಿದ್ರೆ ಮಾತ್ರ ಕಮೆಂಟ್ ಹಾಕಿ ಅಂತ. ಸೊ ಚೆನ್ನಾಗಿಲ್ಲ ಅಂದ್ರೂ ಬ್ರದರ್ ಇದರಲ್ಲಿ ಈ ಮೂವಿಲಿ ಈ ಲಿಂಕ್ ಮಿಸ್ ಆಗಿದೆ, ಇದೇನು ನನಗೆ ಇಷ್ಟ ಆಗಲಿಲ್ಲ ಅಷ್ಟು, ಈ ಥರ ಕಮೆಂಟ್ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಅನಿಸಿಕೆ, ನಿಮ್ಮ ರಿವ್ಯೂ ನಿಮ್ಮ ಕೈಲೇ ಇದೆ. ನಾನು ಯಾರಿಗೋ ಬೇರೆಯವ್ರಿಗೋಸ್ಕರ ನಿಮ್ಮ ರಿವ್ಯೂನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ನೋಡ್ಬಿಟ್ಟು ದಯವಿಟ್ಟು ನನ್ನ ರೆಫರೆನ್ಸಿಂದ ನೋಡಿರೋದ್ರಿಂದ ಬಂದು ಕಮೆಂಟ್ ಹಾಕಿ. ಸೊ ಮುಂದಕ್ಕೆ ನೋಡೋರಿಗೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಬಾಯ್, ಲವ್ ಯು.